ಅವರೊಬ್ಬರು ಸನ್ಯಾಸಿ. ಸನ್ಯಾಸಿ ಅಂದರೆ ಎಲ್ಲವನ್ನು ತೊರೆದವನು, ಸಂನ್ಯಾಸ, ಎಲ್ಲವನ್ನು ಬಿಟ್ಟವನು. ಆದರೆ ಇವರು ಎಲ್ಲವನ್ನೂ ತೊರೆಯಲಿಲ್ಲ. ಯಾವುದನ್ನು ತೊರೆಯಲಿಲ್ಲ? ಮನುಷ್ಯರಲ್ಲಿ ಪ್ರೀತಿಯನ್ನು ತೊರೆಯಲಿಲ್ಲ, ಮನುಷ್ಯತ್ವದಲ್ಲಿ ನಂಬಿಕೆಯನ್ನು ಕಳ್ಕೊಳ್ಳಿಲ್ಲ, ಮುಂದೆ ಬರುವಂತಹ ಜೀವನದ ಆಶಾ ಜ್ಯೋತಿಗಳಾದಂಥ ಮಕ್ಕಳ ಭವಿಷ್ಯದೊಳಗೆ ಆಸೆಯನ್ನು ಬಿಡಲಿಲ್ಲ. ಮನಸ್ಸಿನಲ್ಲಿ ಸಮುದ್ರದ ಆಳದ ಪ್ರೀತಿಯನ್ನು, ಆಳಿದ ಕಣ್ಣುಗಳಲ್ಲಿ ಆಕಾಶದಗಲದ ಕನಸುಗಳನ್ನು ತುಂಬಿಕೊಂಡು ಹೊರಟರು. ಹಾಗೊಂದು ಸುದ್ದಿ ಬಂತು. ತಾಯಿಯೊಬ್ಬಳು ತನ್ನ ತಾಯ್ತನದ ಜವಾಬ್ದಾರಿಯನ್ನು ಮರೆತೋ, ತಿರಸ್ಕಾರ ಮಾಡಿಯೋ, ಆಗ ತಾನೇ ಹುಟ್ಟಿದಂಥ ಮಗುವನ್ನು ತಿಪ್ಪೆಯಲ್ಲಿ ಎಸೆದು ಹೋಗಿದ್ದಾಳೆ. ಆ ಕಾರಣ ಭಗವಂತನಿಗೆ ಗೊತ್ತು, ಯಾಕೆ ಹಾಕಿದ್ಲು. ಮಗು ತಾಲೂಕು ಆಸ್ಪತ್ರೆಯಲ್ಲಿದೆ. ಈ ವಿಷಯ ಗೊತ್ತಾದ ತಕ್ಷಣ ಸ್ವಾಮಿಗಳ ಹೃದಯ ಚುರುಕಂತು. ಆ ಪುಟ್ಟ ಮಗುವಿನ ದೂರದ ಆಕ್ರಂದನ ಇವರು ಕರುಳ ತಡ್ತು. ನೋಡಿ, ಸ್ವತಃ ಸಂಸಾರಿ ಅಲ್ಲ, ಸಂಸಾರಿ ಆಗದಂಥ ಸಂತ ಆ ಮಗುವನ್ನು ಪಡೆಯೋದಕ್ಕೆ, ರಕ್ಷಣೆ ಕೊಡೋದಕ್ಕೆ ಎದ್ದು ನಡೆದ್ರು. ಆಸ್ಪತ್ರೆಗೆ ಹೋಗೋದ್ರೊಳಗೆ ಮಗುವನ್ನು ಜಿಲ್ಲಾ ಆಸ್ಪತ್ರೆಗೆ ಕಳಿಸಿಯಾಗಿತ್ತು. ಅಲ್ಲಿಗೆ ಹೋದರು, ಮಗುವನ್ನು ಕಂಡ್ರು. ನಿಷ್ಪಾಪ ಮಗು, ಪಾಪ ಯಾರ್ದೋ, ಶಿಕ್ಷೆ ಯಾರಿಗೋ. ಆ ಮಗುವನ್ನು ಆಶ್ರಮಕ್ಕೆ ದತ್ತು ತಗೋತೇನೆ ಅಂದರು. ಕಾನೂನಿನ ಹಾದಿ ಸುಲಭ ಅಲ್ಲಲ್ಲ. ಕೋರ್ಟಿಗೆ ಹೋಗಿ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಡಬೇಕಾಗಿತ್ತು. ಆಶ್ರಮದ ಮುಖ್ಯಸ್ಥರಾಗಿ, ಸನ್ಯಾಸಿಯಾಗಿ ಆ ಕಟಕಟೆಯಲ್ಲಿ ನಿಲ್ಲೋದು ಸಾಧ್ಯ ಇರಲಿಲ್ಲ. ಹಿಂದೆಂದೂ ಹಾಗಾಗಿರಲಿಲ್ಲ. ಆದರೆ ಸ್ನೇಹಿತರೆ, ಕರುಣೆ ಅಸಾಧ್ಯವನ್ನು ಸಾಧ್ಯ ಮಾಡ್ತದೆ. ಈ ಸನ್ಯಾಸಿ ಕೋರ್ಟಿನ ಕಟಕಟೆಯಲ್ಲಿ ನಿಂತು ಮಾತು ಕೊಟ್ಟು ಮಗುವನ್ನು ಮಠಕ್ಕೆ ತಂದರು, ದತ್ತು ತಗೊಂಡರು. ಹಾಡಿದ ತಾಯಿ ಮರೆತಂಥ ತಾಯಿತನದ ಕರುಳನ್ನು ಈ ಅಪರೂಪದ ಸನ್ಯಾಸಿ ಮಿಡಿದು ತೋರಿಸಿದರು. ಅದು ಯಾವ ಜಾತಿ ಮಗು? ಆ ಪ್ರಶ್ನೆ ಅವ್ರ ಮನಸ್ಸಿಗೆ ಬರಲಿಲ್ಲ. ಆ ಮಗು ಮಾನವತೆಯ ಕುಡಿಯದು. ಅದನ್ನು ಮಡ್ಲಲ್ಲಿಟ್ಕೊಂಡು ಆರೈಕೆ ಮಾಡಿ ಬೆಳೆಸಿದರು. ನಂತರ ಇದೇ ಥರದ ಅನಾಥ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಒಮ್ಮೆಯಂತೂ ಒಬ್ಬ ಮಗುವಿನ ತಂದೆ ತಾಯಿಯರು ಮಗುವನ್ನು ಹೊರಗೆ ಎಸೆಯೋದು ಅಷ್ಟೇ ಅಲ್ಲ, ಅದರ ಕತ್ತನ್ನು ಕೂಡ ದಾರದಿಂದ ಕೊಯ್ದು ಹಾಕಿದರು. ನನ್ನ ನಂಬಿಕೆ ಇದೆ ಸ್ನೇಹಿತರೆ, ಕೊಲ್ಲುವವರಿಗಿಂತ ಕಾಯುವ ದೊಡ್ಡವನು. ಮಗು ಸಾಯಲಿಲ್ಲ, ಇವರ ಅಂತಃಕರಣದ ಛತ್ರದಲ್ಲಿ ಬದುಕ್ತು. ಆಸ್ಪತ್ರೆಗೆ ಅಂತ ಕರ್ಕೊಂಡು ಹೋದರು. ಬೇಕಾದ ಕ್ಷಣ ಖರ್ಚು ಮಾಡಿದರು. ಆದರೆ ಮಗುವನ್ನು ಸಾವಿಗೆ ಬಿಟ್ಟು ಕೊಡಲಿಲ್ಲ. ಅವರ ಪರಿಶ್ರಮದ ಪ್ರೀತಿ ಗುರುತಾಗಿ ಮಗು ಉಳಿದಿದೆ. ಇಂಥ ಪ್ರತಿಯೊಂದು ಮಗುವಿನ ಹಿಂದೆ ಒಂದೊಂದು ಕಥೆ ಇದೆ. ಈ ತಾಯಿ ಹೃದಯದ ಸನ್ಯಾಸಿ ಯಾರು ಗೊತ್ತಾ? ಬೀದರ್ ಜಿಲ್ಲೆಯ ಭಾಲ್ಕಿಯ ಹಿರೇಮಠ ಸಂಸ್ಥಾನದ ಅಧ್ಯಕ್ಷರಾದಂಥ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಇದೊಂದು ಪವಾಡ ಸದೃಶ್ಯ ಜೀವನ. ಹಿಂದೆ 1936ರಲ್ಲಿ ನಿಜಾಮನ ಕಾಲ ಅಲ್ಲಿ. ಆಗ ಕನ್ನಡದಲ್ಲಿ ಕಲಿಯೋದು ಅಸಾಧ್ಯ, ಕನ್ನಡದಲ್ಲಿ ಕಲಿಸೋ ಹಂಗಿಲ್ಲ, ಉರ್ದುದಲ್ಲೇ ಕಲಿಸಬೇಕಾಗಿತ್ತು. ಅಂಥ ಸ್ಥಿತಿಯಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಹೊರಗಡೆ ಉರ್ದು ಬೋರ್ಡ್ ಹಾಕಿಸಿ ಒಳಗಡೆ ಕನ್ನಡ ಕಲಿಸಿದಂಥವರು. ಆಗ ನಡೆದಾಡು ದೇವರಂತೆ ಹೆಸರಾಗಿದ್ದಂಥ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಶಿಷ್ಯರು ಇವರು ಬಸವಲಿಂಗ ಪಟ್ಟದೇವರು. ಗುರು ಹಾಕಿಕೊಟ್ಟಂಥ ಪರಂಪರೆಯನ್ನು ವಿಸ್ತರಿಸಿ ಆ ಆದರ್ಶ ಗುರುವಿಗೆ ಸಮರ್ಥ ಶಿಷ್ಯರಾದವರು. ಮಠ ಅಂದರೆ ಹೇಗಿರಬೇಕು ಅನ್ನೋದನ್ನು ಮಾದರಿ ಮಾಡಿದವರು. ಶಾಲೆ, ಕಾಲೇಜುಗಳು, ಉಚಿತ ಪ್ರಸಾದ ನಿಲಯಗಳು, ಗೋಶಾಲೆ, ವೃದ್ಧಾಶ್ರಮ ಕಟ್ಟಿ ಅನವರ್ತ ಶ್ರಮಸ್ಸುತ್ತ ಎಷ್ಟು ಪರಿಶ್ರಮ, ಎಷ್ಟು ಸಾಧನೆ. ಅನೇಕ ಕುಟುಂಬಗಳಿಗೆ ಕನಸು ಕೊಟ್ಟರು. ಕಣ್ಣುಗಳಲ್ಲಿ ಸುರಿದಂಥ ನೀರನ್ನು ಒರೆಸಿ ನಗು ಉಕ್ಕಿಸಿದರು. ಸಾವಿರಾರು ಮನೆಗಳಿಗೆ ಬೆಳಕು ಕೊಟ್ಟವರು. ನನ್ನ ಪ್ರಾರ್ಥನೆ ಇಷ್ಟೇ, ಇಂಥ ಗುರುಗಳು ಸಾವಿರ ಆಗಲಿ. ಹಾಗಾದಾಗ ನಾವೇ ಕಲ್ಪಿಸಿಕೊಂಡು ಹೊಡೆದಾಡ್ತಿರುವಂಥ ಅನಾವಶ್ಯಕ ಕೋಟೆಗಳಿಂದ ಹೊರಗೆ ಬಂದು ನಾವು ಮನುಷ್ಯರ ಹಾಗೆ ಬದುಕೋಕ್ಕೆ ಸಾಧ್ಯ ಆದೀತು ಅಂತ ಅನ್ಸುತ್ತಲ್ವ. ನಾವು ಜಾತಿಗಳನ್ನು ಒಡೆದು ಹಾಕಿದ್ದೇವೆ, ಮನಸ್ಸುಗಳನ್ನು ಒಡೆದು ಹಾಕಿದ್ದೇವೆ. ಇಡೀ ಸುಂದರವಾದ ಪ್ರಪಂಚವನ್ನು ಒಡೆದು ಸಣ್ಣ ಕೋಣೆಗಳನ್ನಾಗಿ ಮಾಡಿದ್ದೇವೆ. ಇಂಥ ಗೋಡೆಗಳು ಒಡೆಯಬೇಕಾದ್ರೆ ಇಂಥ ಸಂತರು ಬೇಕು, ಇಂಥ ಉದಾರ ಮನುಷ್ಯನ ಹೃದಯಗಳು ಬೇಕು.